ಮೈಸೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಶಕ್ತಿ ದೇವತೆಗಳ ನಗರ ಎಂದೇ ಪ್ರಸಿದ್ಧವಾಗಿರುವ ಪಿರಿಯಾಪಟ್ಟಣದ ಮುಖ್ಯ ಶಕ್ತಿ ದೇವತೆಯೇ ಮಸಣಿಕಮ್ಮ. ಮಸಣಿಕಮ್ಮನನ್ನ ಪಿರಿಯಾಪಟ್ಟಣದಮ್ಮ ಎಂದೂ ಸಹ ಕರೆಯಲಾಗುತ್ತದೆ. ಮಸಣಿಕಮ್ಮ ದೇವಾಲಯದ ಹೊರ ನೋಟದಲ್ಲಿ ಪೂಜಾ ಸಾಮಗ್ರಿಗಳ ವೀಕ್ಷಣೆ ತುಂಬಾ ಸೊಗಸಾಗಿದೆ. ಈ ದೇಗುಲ ಸುಮಾರು 1500 ವರ್ಷಗಳ ಹಿಂದಿನದ್ದಾಗಿದ್ದು ಇತ್ತೀಚೆಗೆ ಇದರ ಅಭಿವೃದ್ಧಿಯಾಗಿದೆ. ಪಿರಿಯಾಪಟ್ಟಣದ ಮಸಣಿಕಮ್ಮ ದೇಗುಲ ಸುಮಾರು 11ನೇ ಶತಮಾನದ ಆದಿಭಾಗದಲ್ಲಿ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಚಂಗಾಳ್ವರ ನಂತರ ಪೆರಿಯ ರಾಜನ ಆಳ್ವಿಕೆಯ ಕಾಲದಲ್ಲಿ ಮಸಣಿಕಮ್ಮ ದೇವಿಯು ಪಿರಿಯಾಪಟ್ಟಣದ ಅರಸ ವೀರರಾಜನಿಗೆ ಜಯ ದೊರಕಿಸಿಕೊಟ್ಟಳು ಎಂಬ ದಂತಕಥೆಯೂ ಸಹ ಇದೆ. ಅಲ್ಲದೆ ಮಸಣಿಕಮ್ಮ ದೇವಿಯು ಪಿರಿಯಾಪಟ್ಟಣಕ್ಕೆ ಬಂದು ನೆಲೆಸಲು ಒಂದು ಕಥೆಯೂ ಸಹ ಇದೆ. ದೇವಾನುದೇವತೆಗಳ ನಡುವೆ ಒಮ್ಮೆ ಶಕ್ತಿಯಲ್ಲಿ ಯಾರು ದೊಡ್ಡವರು ಎಂದು ಚರ್ಚೆ ನಡೆದಾಗ ಬೆಂಕಿ ಹುಂಡೆಯನ್ನ ಯಾರು ನಾಲಿಗೆಯಲ್ಲಿ ಎತ್ತುತ್ತಾರೆ ಅವರು ಶಕ್ತಿ ದೇವತೆ ಎಂದು ಹೇಳಿದಾಗ ಎಲ್ಲಾ ದೇವತೆಗಳು ಸಹ ಹಿಂದೆ ಸರಿದರಂತೆ. ಆದರೆ ಮಸಣಿಕಮ್ಮ ದೇವಿ ತನ್ನ ನಾಲಿಗೆಯಲ್ಲಿ ಬೆಂಕಿ ಎತ್ತಿದಳಂತೆ. ಆಗ ಆ ತಾಯಿ ಶಕ್ತಿ ದೇವತೆ ಎಂಬ ತೀರ್ಮಾನವಾಯಿತು. ನಂತರ ಪಿರಿಯಾಪಟ್ಟಣದಲ್ಲಿ ತಾಯಿ ಬಂದು ನೆಲೆಸಿ ಪಿರಿಯಾಪಟ್ಟಣದಮ್ಮ ಎಂದೇ ಇಂದಿಗೂ ಸಹ ಜಗತ್ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾಳೆ. ಅನೇಕ ಜನರು ತಮ್ಮ ಇಷ್ಟಾರ್ಥ ಸಿದ್ಧಿಸಿದ ನಂತರ ಹರಕೆಗಳನ್ನ ಸಲ್ಲಿಸುತ್ತಿರುವುದನ್ನು ಸಹ ವೀಕ್ಷಿಸಬಹುದು. ಇಲ್ಲಿ ಒಂದು ಸುಂದರವಾದ ಕೆರೆಯ ನೋಟವನ್ನು ಸಹ ನೋಡಬಹುದು. ಅಲ್ಲದೆ ಪ್ರತಿ ವರ್ಷ ಮಾರ್ಚ್ ತಿಂಗಳ 2ನೇ ಗುರುವಾರ ಅಥವಾ 3ನೇ ಗುರುವಾರ ಇಲ್ಲಿ ಅದ್ದೂರಿಯಾದ ಜಾತ್ರೆಯೂ ಸಹ ನಡೆಯುತ್ತದೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು.